ಹಾಸನದಲ್ಲೀಗ ಒಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಪಾರ್ಕು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪಾರ್ಕಿಗೆ ಅಂತ ಮಾಡಿದಂಥ ಸೈಟನ್ನು ಏನಾಗುತ್ತೆ, ಕೆಲವರು ಲೀಡ್ರುಗಳಲ್ಲಿ ನಮ್ಮಲ್ಲಿರೋಂಥ ಲೀಡ್ರುಗಳು ಅಂತ ಅಲ್ಲ, KDBದು ಲೀಡ್ರುಗಳು ಅಂತ ಅಲ್ಲ, ಕೆಲವು ವ್ಯಕ್ತಿಗಳು ಅವು ಲೈಫ್ ಹಿಸ್ಟ್ರಿ ನೋಡಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ, ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ, KDB ಅಧಿಕಾರಿಗಳೆಲ್ಲ ಅವರ ಇತಿಹಾಸ ನೋಡಬೇಕು. ಹೆಂಗಿದ್ರು, ಏನು ಎಂತು, ಅವರು ಯಾವ ಸರ್ಕಾರ ಬರುತ್ತೆ BJP ಜೊತೆ ಇರ್ತಾರೆ, ಅದಾದ ತಕ್ಷಣ ಕಾಂಗ್ರೆಸ್ಸಿಗೆ ಬರ್ತಾರೆ. ಈಗ ಸುಮಾರು 2 ಎಕರೆ ಜಾಗ, ಪಾರ್ಕಿಗೆ ಅಂತ ಇಟ್ಟಂಥ ಜಾಗ ಸುಮಾರು 20 ರಿಂದ 25 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಗೊತ್ತಾಯ್ತು ಸರ್? ಆ್ಯಕ್ಷನ್ ಮಾಡಿದ್ರು 25 ಕೋಟಿಗೆ ಹೋಯ್ತು, ಬೇಡ ಒಂದು 10-15 ಕೋಟಿಗೆ ಹೋಗಿ ಆ್ಯಕ್ಷನ್ ಮಾಡಲಿ. ಪಾರ್ಕ್ ಜಾಗನ ಯಾರು ಹೈವೇನಲ್ಲಿ, ನಮ್ಮ ಹಾಸನ ಮೈಸೂರು ಹೈವೇನಲ್ಲಿ ಯಾರು ಇದನ್ನು 2013ರಲ್ಲಿ ಕೆಲವು ಅಧಿಕಾರಿಗಳು ಸೇರಿಕೊಂಡು, KDB ಅಧಿಕಾರಿಗಳು ಸೇರಿ ಪಾರ್ಕ್ ಒಂದು ಕಡೆ ಬದಲಾವಣೆ, ಪಾರ್ಕ್ ಅಂತ ಒರಿಜಿನಲ್ ಮ್ಯಾಪು ಎಲ್ಲ ಐತಿ, ತೆಗ್ಸಿ ನೋಡಿದ್ದೀನಿ. ಅದಾದಮೇಲೆ 2024ವರೆಗೆ ಅಲ್ಲಿ ಅದರೊಳಗೆ ಕಾಲ ಹಾಕಕ್ಕೆ ಬಿಟ್ಟಿರಲಿಲ್ಲ ಹಳ್ಳಿಯರು. 2024ರಲ್ಲಿ ಲಾಸ್ಟ್ ಡೇ, ಅದು 3 ವರ್ಷದೊಳಗೆ ಮಾಡಬೇಕು ಅಂತ ಇರುತ್ತಲ್ಲ ಸರ್, ಒಂದು ನಿಗದಿ ಮಾಡಿರ್ತಾರೆ ಯಾವುದೇ ಇದ್ದರು, ಅದು ಮಾಡಿಲ್ಲ ಅಂತ ಹೈಕೋರ್ಟ್ಗೆ ಹೋದರು. ಅಲ್ಲೂ ಸುಳ್ಳು ದಾಖಲೆಗಳೆಲ್ಲ ಕೊಟ್ಕೊಂಡಿದ್ರು, ಮಾಡೋಕ್ಕೆ ಬಿಟ್ಟಿರಲಿಲ್ಲ ಗ್ರಾಮಸ್ಥರು ಅಲ್ವೇನಪ್ಪ. ಸಮುದ್ರವಳ್ಳಿ ಗ್ರಾಮಸ್ಥರು ಮಾಡೋಕ್ಕೆ ಬಿಟ್ಟಿರಲಿಲ್ಲ. ನಾಗರಹೊಳ್ಳಿಯವರು ಬಿಟ್ಟಿಲ್ಲ. ಏನು ಸರ್, ಇದಕ್ಕೆ ಯಾವ ರೀತಿ ಕೊಡ್ತಾರೆ ಅಂದರೆ, ಈ ಕಡೆ ಕೈಗಾರಿಕೆಯರು ಏನು ಬರೀತಾರೆ, ಈ ಜಾಗ ನೋಡಿ, ಸದರಿ ಪ್ರಕರಣ ಸಂಬಂಧಿಸಿದಂತೆ ಕಾನೂನು ಸುವ್ಯವಸ್ಥೆ ಧಕ್ಕೆಯಾಗುತ್ತಿರುವುದರಿಂದ ಹಂಚಿಕೆದಾರರ ಅವರಿಗೆ ಹಾಸನ ಬೆಳವಣಿಗೆ ಕೇಂದ್ರ ನಿವೇಶನ ಸಂಖ್ಯೆ 220 ಸಂಖ್ಯೆ 54,000 ಚದರ ಅಡಿ ಯಾವುದೇ ಕಾಮಗಾರಿ ನಿರ್ವಹಿಸದಂತೆ ಸೂಚನೆ ನೀಡುವ ಬಗ್ಗೆ ನೋಡಿ, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಸುವ್ಯವಸ್ಥೆ ಧಕ್ಕೆಯಾಗುತ್ತಿರುವುದರಿಂದ ಹಂಚಿಕೆದಾರ ಮೆಸ್ಸಸ್ ಪುಷ್ಪಗಿರಿ ವೇರ್ ಹೌಸ್ ಅವರಿಗೆ ಹಾಸನ ಬೆಳವಣಿಗೆ ಕೇಂದ್ರ ನಿವೇಶನ 221 ವಿಸ್ತರಣದ ಏನು ಸರ್ 5,254 ಚದರ ಯಾವುದೇ ಕಾಮಗಾರಿ ನಿರ್ವಹಿಸದಂತೆ ಸೂಚನೆ ನೀಡುವ ಬಗ್ಗೆ, ಯಾವುದೇ ಕಾಮಗಾರಿ ನೀಡುವ ಬಗ್ಗೆ. ಏನು ಸರ್, 2ನೇ ಪಾಯಿಂಟ್, ಉಲ್ಲೇಖಿತ ಪುಸ್ತಕದಲ್ಲಿ ಸಾಗತವಳ್ಳಿ ಗ್ರಾಮದ ಗ್ರಾಮಸ್ಥರ ಕೋರಿಕೆಯಂತೆ ಹಾಸನ ಬೆಳವಣಿಗೆ ಕೇಂದ್ರ ಮೂಲ ನಕ್ಷತೆಯಂತೆ ನಿವೇಶನ 271 5,254 ಚದರವನ್ನು ಪಾರ್ಕ್ ಉದ್ದೇಶಕ್ಕೆ ಕಾದಿರಿಸಲು ಮಾನ್ಯ ಉಚ್ಚತೆ ನ್ಯಾಯಾಲಯದಲ್ಲಿ ವಿಲೇವಾರಿಯಾಗಿರುವ ರಿಟ್ ಅರ್ಜಿ ಸಂಖ್ಯೆ ಪ್ರಕರಣ ಹೈಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಪಾರ್ಕ್ ಏನು ಸರ್, ಹೈಕೋರ್ಟ್ ಇವರೇನು ಮಾಡಿದ್ರು, ಪಾರ್ಕ್ ಜಾಗನ ಕೊಟ್ಬಿಟ್ರು. 2013ರಲ್ಲಿ ಪಾರ್ಕ್ ಜಾಗ ಕೊಟ್ಬಿಟ್ರು ಸರ್. ಪಾರ್ಕ್ ಎಲ್ಲ ಬೇರೆ, ಪಾರ್ಕ್ ಒರಿಜಿನಲ್ ಪಾರ್ಕ್ ಇಲ್ಲೇ ಇತ್ತು ಹೈವೇನಲ್ಲಿ. 2013ರಲ್ಲ, ಇಲ್ಲಿಂದ ಪಾರ್ಕ್ ಅಂತಲೇ ಇದೆ. ಅವನು ಯಾವನ KDB ಅಧಿಕಾರಿ ದುಡ್ಡು ತಗೊಂಡ ಅವ್ರ ಹತ್ರ ಇದನ್ನು ಚೇಂಜ್ ಮಾಡಿಬಿಟ್ಟು ಮಾಡಿದರು. ಅದನ್ನು 2013ರಲ್ಲಿ ಏನು ಸರ್ 13ರಲ್ಲಿ ಮಾಡಿ ಉಚ್ಚತೆ ನ್ಯಾಯಾಲಯಕ್ಕೆ ಸುಳ್ಳು ದಾಖಲೆಗಳೆಲ್ಲ ಕೊಟ್ಕೊಂಡು ಬಂದರು. ಆಮೇಲೆ ಗೊತ್ತಾಯ್ತಲ್ಲ ಸರ್, 2013ರಲ್ಲಿ ಮಾಡಿರೋದು ಇದು, ಗೊತ್ತಾಯ್ತಲ್ಲ ಸರ್. ಆಮೇಲೆ ಇದೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ಮೇಲೆ ಸರ್ ಗಿಡ ಪಡ ಎಲ್ಲ ದೇವಸ್ಥಾನ ಇತ್ತು, ಗಿಡಿತ್ತು. ಅದನ್ನು 500 ಜನ ಪೊಲೀಸ್, 500 ಜನ ಪೊಲೀಸ್, 10 ಜನ ಸಬ್ ಇನ್ಸ್ಪೆಕ್ಟ್ರುಗಳು, 2 KSRP, 500 ಜನ ಪೊಲೀಸು. ನನ್ನ ಇತಿಹಾಸದಲ್ಲಿ ಇದು ಫಸ್ಟ್ ಟೈಮ್ ನೋಡಿರೋದು. ನಮ್ಮ ಜಿಲ್ಲಾಡಳಿತ ಹೆಂಗೆ ನಡೀತಾ ಇದೆ ಅಂದರೆ, 500 ಜನ ಪೊಲೀಸು, 10 ಜನ
ಸರ್ಕಲ್ ಇನ್ಸ್ಪೆಕ್ಟ್ರುಗಳು, ಸಬ್ ಇನ್ಸ್ಪೆಕ್ಟ್ರುಗಳು, DYSP 2 ಜನ. ಇದು ಒಂದು ಸರ್ಕಾರಿ ಇದನ್ನು ಉಳಿಸೋಕ್ಕೆ ಇಷ್ಟು ಜನ ಬೇಕಾ ಸರ್?